ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಹಾಗೆ ಸಿಂಪಲ್ ರೆಸಿಪಿ ದೇಸಿ ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವ್ ವಿತ್ ಸ್ವೀಟ್ ಕಾರ್ನ್ ಕಾಂಬಿನೇಷನಲ್ಲಿ ಹೇಗೆ ಮಾಡೋದು ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ಮುನಿಷಾ ಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕುಕ್ಕರ್ ಹೀಟ್ ಆದಮೇಲೆ ನಾನಿಲ್ಲಿ ಹಾಕೋತಾ ಇದ್ದೀನಿ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ. ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ನಾನಿಲ್ಲಿ ಹಾಕೊತಾ ಇದ್ದೀನಿ 2 ಟೀ ಸ್ಪೂನ್ ಸೋಂಪು, 8ರಿಂದ 10 ಕಾಳುಮೆಣಸು, 4 ಲವಂಗ, 3 ಏಲಕ್ಕಿ, 2 ಮರಾಠಿ ಮೊಗ್ಗು ಹಾಗೆ 1 ಪೀಸ್ ಚಕ್ಕೆ. ಇಲ್ಲಿ ನಾನು ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ಗೋಡಂಬಿ ನೀವು ಹಾಕೋಬೋದು. ಗೋಡಂಬಿ ಹಾಕೊಂಡ್ರೆ ಅದು ಒಂದು ಫ್ಲೇವರ್ನ ಆ್ಯಡ್ ಮಾಡುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಎಲ್ಲ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನಿಲ್ಲಿ 2 ಈರುಳ್ಳಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಟೊಮ್ಯಾಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 1 ಬೌಲ್ ಸ್ವೀಟ್ ಕಾರ್ನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಹಾಗೆ 1 ಬೌಲ್ ಬಟಾಣಿ ಹಾಗೆ ವೆಜಿಟೇಬಲ್ಸ್ ಏನೇನು ಕಟ್ ಮಾಡಿ ಇಟ್ಕೊಂಡಿದೆ ಅದೆಲ್ಲ ಹಾಕೊತಾ ಇದ್ದೀನಿ. ವೆಜಿಟೇಬಲ್ಸಲ್ಲಿ ನಾನು ತೊಗೊಂಡಿದ್ದೆ ಪೊಟ್ಯಾಟೊ, ಕ್ಯಾರೆಟ್ ಹಾಗೆ ಬೀನ್ಸ್, ಇಷ್ಟನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ನಾನೇನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4ರಿಂದ 5 ಗ್ರೀನ್ ಚಿಲ್ಲಿ, 4ರಿಂದ 5 ಸ್ಲೈಸ್ ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 8 ಕಾಳುಮೆಣಸು, 2 ಲವಂಗ, 1 ಏಲಕ್ಕಿ ಹಾಗೆ 1 ಪೀಸ್ ಚಕ್ಕೆನ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಪೇಸ್ಟ್ ರೆಡಿ ಇದೆ. ಸೊ ನಾನಿಲ್ಲಿ ಪೇಸ್ಟ್ನ ಸ್ವಲ್ಪ ಥಿಕ್ ಟೆಕ್ಸ್ಚರಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ನಾನು ಈ ಪೇಸ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಟೂ ಟೇಬಲ್ ಸ್ಪೂನ್ ಮೊಸರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬಿರಿಯಾನಿ ಮಸಾಲ ಬೇಡ ಅಂದರೆ ನೀವು ಗರಂ ಮಸಾಲ ಹಾಕ್ಕೋಬೋದು. ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ, ಹಾಗೆ 1 ಟೀ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ 1 ಗ್ಲಾಸಷ್ಟು ಕಾಯಿ ಹಾಲು ಹಾಕ್ಕೊತಾ ಇದ್ದೀನಿ, ಹಾಗೆ ಅದೇ ಗ್ಲಾಸಲ್ಲಿ 3 ಗ್ಲಾಸಷ್ಟು ನೀರನ್ನ ಕೂಡ ಹಾಕ್ಕೊತೀನಿ. 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿರೋದ್ರಿಂದ 4 ಗ್ಲಾಸು ನೀರು ಹಾಕ್ಕೋಬೇಕು. ಬಟ್ ಇಲ್ಲಿ ನಾನು 1 ಗ್ಲಾಸ್ ಕಾಯಿ ಹಾಲು ಹಾಕ್ಕೊಂಡಿರೋದ್ರಿಂದ ಬರೀ 3 ಗ್ಲಾಸ್ ನೀರು ಮಾತ್ರ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಲು ಟೋಟಲಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ನೀವು ಹಾಕೊಬೋದು. ಬಟ್ ಕಾಯಿ ಹಾಲು ಹಾಕೋದ್ರಿಂದ ಅದು ಒಂದು ರಿಚ್ ಫ್ಲೇವರ್ನ ಪಲಾವ್ಗೆ ಆ್ಯಡ್ ಮಾಡುತ್ತೆ. ಇದು ಸ್ವಲ್ಪ ಕುದಿ ಬಂದಮೇಲೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನು 10 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಆಫ್ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ನೀವು 1 ವಿಷಲ್ ಕೂಗಿಸ್ಬೋದು. ಬಟ್ ಆದರೆ ನಾನಿಲ್ಲಿ 10 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಆಫ್ ಮಾಡ್ತೀನಿ. ಸೊ ಇವಾಗ ವೆಜಿಟೇಬಲ್ ಪಲಾವ್ ವಿತ್ ಸ್ವೀಟ್ ಕಾರ್ನ್ ರೆಡಿ ಇದೆ. ತುಂಬಾ ರುಚಿಯಾಗಿ ಇರುತ್ತೆ. ತುಂಬಾ ಈಸಿ ಹಾಗೆ ಸಿಂಪಲ್ ರೆಸಿಪಿ ಕೂಡ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅನ್ನೋದನ್ನ. ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.